ವಿಟಿಯುನ 26ನೇ ರಾಜ್ಯ ಮಟ್ಟದ ಅಂತರ್ ಮಹಾವಿದ್ಯಾಲಯದ ಅಥ್ಲೆಟಿಕ್ ಕ್ರೀಡಾಕೂಟ ಸದೃಢ 2.0 ಮಾರ್ಚ್ 15ರಿಂದ ಆರಂಭವಾಗಲಿದೆ. ಅಂದು ಬೆಳಗ್ಗೆ 9 ಗಂಟೆಗೆ ಜೆಎನ್ಎನ್ಸಿಯಲ್ಲಿ ವಿಟಿಯು ಕುಲಪತಿ ಡಾಕ್ಟರ್ ವಿದ್ಯಾಶಂಕರ್ ಉದ್ಘಾಟನೆ ಮಾಡಲಿದ್ದಾರೆ. ಅರ್ಜುನ ಪ್ರಶಸ್ತಿ ಪುರಸ್ಕೃತ ಎಸ್ಡಿ ಈಶನ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಸಹ ಕಾರ್ಯದರ್ಶಿಯಾದ ಪಿ ನಾರಾಯಣ್ ಅವರು ಮಾಹಿತಿ ನೀಡಿದರು. ಸಮಾರೋಪ ಸಮಾರಂಭ ಮಾರ್ಚ್ 18ರಂದು ಶಿವಮೊಗ್ಗದ ಜೆಎನ್ಎನ್ಸಿಯಲ್ಲಿ ನಡೆಯಲಿದೆ. ರಾಜ್ಯದ 150 ಇಂಜಿನಿಯರಿಂಗ್ ಕಾಲೇಜುಗಳ ಸುಮಾರು 2,000 ವಿದ್ಯಾರ್ಥಿಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದ್ದಾರೆ. 4 ದಿನಗಳ ಕ್ರೀಡಾಕೂಟದಲ್ಲಿ 44 ವಿವಿಧ ಅಥ್ಲೆಟಿಕ್ಸ್ ಕ್ರೀಡೆಗಳು ನಡೆಯಲಿದ್ದು, ಇಡಿಎಂ ಸಾಫ್ಟ್ವೇರ್ ಮೂಲಕ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ತೀರ್ಪು ನೀಡುವ ವ್ಯವಸ್ಥೆ ಮಾಡಲಾಗಿರುವುದು ವಿಶೇಷವಾಗಿದೆ ಎಂದು ತಿಳಿಸಿದರು. ಕ್ರೀಡಾಕೂಟ ಸದೃಢ 2 ಅಂತ ಹೇಳಿ ನಡೀತಾ ಇದೆ. ಇದು ಬಹಳ ದೊಡ್ಡ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟ. ಸುಮಾರು 150 ಇಂಜಿನಿಯರಿಂಗ್ ಕಾಲೇಜುಗಳಿಂದ 2,000 ವಿದ್ಯಾರ್ಥಿಗಳು ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಸುಮಾರು 44 ಆಟಗಳು ನಡೀತಾ ಇದ್ದಾವೆ. ಇದರಲ್ಲಿ ಗೇಮ್ಸ್ ಇರೋದಿಲ್ಲ, ಬರೀ ಅಥ್ಲೆಟಿಕ್ಸ್ ಮಾತ್ರ ನಡೀತಾ ಇದೆ. ಟೀಮ್ ಅಂದರೆ ಗುಂಪು ಆಟಗಳು ಸಹ ಇರೋದಿಲ್ಲ, ಅಥ್ಲೆಟಿಕ್ಸ್ ಮಾತ್ರ. ಮಾರ್ಚ್ 15 ಬೆಳಗ್ಗೆ 9 ಗಂಟೆಗೆ ಈ ಕ್ರೀಡಾಕೂಟವನ್ನು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರ್ತಕ್ಕಂತಹ ಡಾಕ್ಟರ್ ವಿದ್ಯಾಶಂಕರ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಎಸ್ಡಿ ಈಶನ್ ರವರು ಭಾಗವಹಿಸ್ತಾ ಇದ್ದಾರೆ. ಹಾಗೆ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಡಾಕ್ಟರ್ ಬಿ ರಂಗಸ್ವಾಮಿ ಅವರು, ಮೌಲ್ಯಮಾಪನ ಕುಲಸಚಿವರಾಗಿರ್ತಕ್ಕಂಥ ಟಿ.ಎನ್. ಶ್ರೀನಿವಾಸರವರು, ಹಣಕಾಸು ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ನಾಯಕ್ರವರು ಭಾಗವಹಿಸ್ತಾ ಇದ್ದಾರೆ. ನಾವೆಲ್ಲ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಪದಾಧಿಕಾರಿಗಳು ಅದರಲ್ಲಿ ಇರ್ತೇವೆ. ಹಾಗೆ ಮಾರ್ಚ್ 18 ಮಧ್ಯಾಹ್ನ 3 ಗಂಟೆಗೆ ಸಮಾರೋಪ ಸಮಾರಂಭ ನಡೀತಾ ಇದೆ. ಅದರಲ್ಲಿ ವಿಟಿಯು ಮೌಲ್ಯಮಾಪನ ಕುಲಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಟಿ.ಎನ್. ಶ್ರೀನಿವಾಸ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ವಿಜೇತ ತಂಡಗಳಿಗೆ ಬಹುಮಾನವನ್ನು ವಿತರಿಸ್ತಾ ಇದ್ದಾರೆ. ಈ ಒಂದು ಕ್ರೀಡಾಕೂಟ 4 ದಿವಸಗಳ ಕಾಲ ಜೆಎನ್ಎನ್ಸಿಯ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಆ ಸಂದರ್ಭದಲ್ಲಿ ಸದೃಢ 2 ಅನ್ನೋ ಒಂದು ಸ್ಮರಣ ಸಂಚಿಕೆಯನ್ನು ಸಹ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ವ್ಯಕ್ತಿತ್ವದ ವಿಕಸನಕ್ಕೆ ಹಾಗೂ ವ್ಯಕ್ತಿಯ ಸರ್ವಾಂಗೀಣ ಬೆಳವಣಿಗೆಗೆ ಕ್ರೀಡೆ ಅತಿ ಅವಶ್ಯಕ. ನಮ್ಮ ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಇದು ಸದೃಢ ಅನ್ನೋ 2 ಅನ್ನೋ ಹೆಸರಿನಲ್ಲಿ ಈಗಾಗಲೇ ನಾವು ಕೆಲವು ವರ್ಷಗಳ ಹಿಂದೆ ಸದೃಢ 1 ಮಾಡಿದ್ವಿ. ಸದೃಢ 2 ಕ್ರೀಡಾಕೂಟ ವಿಟಿಯು ಮತ್ತು ಜೆಎನ್ಎನ್ಸಿಯ ಸಹಯೋಗದೊಂದಿಗೆ ನಡೀತಾ ಇದೆ. ಇದಕ್ಕೆ ನಾನು ಜಿಲ್ಲೆಯ ಎಲ್ಲ ಕ್ರೀಡಾ ಪ್ರೇಮಿಗಳನ್ನು, ಕ್ರೀಡಾಭಿಮಾನಿಗಳನ್ನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಬೇಕು ಅಂತ ಆಹ್ವಾನಿಸ್ತಾ ಇದ್ದೇನೆ. ತಮ್ಮನ್ನೂ ಸಹ ಈ ಸಂದರ್ಭದಲ್ಲಿ 4 ದಿವಸಗಳ ಕ್ರೀಡಾಕೂಟದಲ್ಲಿ ತಾವೆಲ್ಲ ಭಾಗಿಯಾಗಿ ಈ ಕ್ರೀಡೆಯ ಮಹತ್ವವನ್ನು ತಾವು ಸಾರ್ವಜನಿಕವಾಗಿ ಅದು ಬಿಂಬಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈ 44 ಕ್ರೀಡೆಗಳು 4 ದಿವಸಗಳ ಕಾಲ ಇಲ್ಲಿ ನಡೀತೆ. ಎಲ್ಲ ವಸತಿ ವ್ಯವಸ್ಥೆಯನ್ನು ನಾವು ಜೆಎನ್ಎನ್ಸಿ ಆವರಣದಲ್ಲಿ ಮಾಡಿದ್ದೇವೆ. ಕ್ರೀಡಾಪಟುಗಳಿಗೆ ತಾಂತ್ರಿಕ ತಜ್ಞರು ಅನೇಕರು ಪಾಲ್ಗೊಳ್ತಾ ಇದ್ದಾರೆ. ಬಹಳ ಉನ್ನತ ಮಟ್ಟದ ಕ್ರೀಡಾಕೂಟ ಇದಾಗಿರೋದ್ರಿಂದ ಮತ್ತೊಮ್ಮೆ ತಮ್ಮೆಲ್ಲರ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಒಂದು ಹೆಮ್ಮೆಯ ಈ ಕ್ರೀಡಾಕೂಟಕ್ಕೆ ತಮ್ಮ ಸಹಕಾರ ಅತಿ ಅಗತ್ಯ ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು, ಕ್ರೀಡಾಕೂಟದ ಬಗ್ಗೆ ಯಾವುದೇ ಆದರೂ ಮಾಹಿತಿಗಳು ಬೇಕಿದ್ದರೆ ನಮ್ಮ ದೈಹಿಕ ಶಿಕ್ಷಣ ನಿರ್ದೇಶಕರು ಇಲ್ಲಿದ್ದಾರೆ, ಕೊಡ್ತಾರೆ. ಕ್ರೀಡಾಕೂಟದ ಯಶಸ್ಸಿಗಾಗಿ ನಮ್ಮ ಪ್ರಾಂಶುಪಾಲರಾದ ಡಾಕ್ಟರ್ ವಿಜಯಕುಮಾರ್ ಅವರ ನಾಯಕತ್ವದಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಚೇತನ್ ರವರ ಒಂದು ಶ್ರಮದಲ್ಲಿ ಎಲ್ಲ ನಮ್ಮ HODಗಳು, ವಿವಿಧ ಉಪಸಮಿತಿಗಳು, ನಮ್ಮ ಬೋಧಕ ಮತ್ತು ಬೋಧಕೇತರ ವರ್ಗದವರು ಪಾಲ್ಗೊಳ್ತಾ ಇದ್ದಾರೆ. ಈ ಕ್ರೀಡಾಕೂಟದ ಯಶಸ್ಸಿಗೆ ಮತ್ತೊಮ್ಮೆ ತಮ್ಮ ಸಹಕಾರವನ್ನು ಕೇಳ್ತಾ, ಯಾವುದೇ ಮಾಹಿತಿಗಳ ಅಗತ್ಯ ಇದ್ದರೆ ತಾವು ದಯಮಾಡಿ ಕೇಳ್ಬೋದು ಅಂತೇಳಿ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಸ್ಪೋರ್ಟ್ಸ್ ಅದನ್ನೇ ವಿಟಿಯು ಅಥ್ಲೆಟಿಕ್ ಮೀಟ್ ಅಂತೀನಿ, ಕಲ್ಚರಲ್ ರಿಲೇಟೆಡ್ ವಿಟಿಯು ಯೂತ್ ಫೆಸ್ಟ್ ಅಂತ. ಈ ವರ್ಷ 2025 ಈ ರೆಸ್ಪಾನ್ಸಿಬಿಲಿಟಿ ನಮ್ಮ ಕಾಲೇಜ್ ಜೆಎನ್ಎನ್ಸಿಗೆ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು 220 ಕಾಲೇಜಸ್ ಇರೋ ಯೂನಿವರ್ಸಿಟಿಯಿಂದ 150 ಕಾಲೇಜಸ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಈ ಪಾರ್ಟಿಸಿಪೇಷನ್ ಕಂಪಲ್ಸರಿ ಇರೋದ್ರಿಂದ ಪಾಯಿಂಟ್ಸ್ ಅರ್ನ್ ಮಾಡೋ ರೀತಿಯಲ್ಲಿ ಎಲ್ಲ ಕಾಲೇಜಸ್ ಪಾರ್ಟಿಸಿಪೇಟ್ ಆಗ್ತದೆ. ಲಾಸ್ಟ್ ಟೈಮ್ ಕಂಡಕ್ಟ್ ಮಾಡಿರೋ ಸದೃಢ 1 ಈ ಸದೃಢ 2ಗೆ ಡಿಫರೆನ್ಸ್ ಏನಂದ್ರೆ, ಆವಾಗ ಇಷ್ಟೊಂದು ಕಾಲೇಜಸ್ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಈ ಟೈಮ್ 150 ಕಾಲೇಜಸ್ 1500 ಸ್ಟೂಡೆಂಟ್ಸ್
1500 ಸ್ಟೂಡೆಂಟ್ಸ್ ನಮ್ಮ ಕ್ಯಾಂಪಸ್ನಲ್ಲಿ 4 ದಿನ, ದಟ್ ಇಸ್ ಸಾಟರ್ಡೆ, ಸಂಡೇ, ಮಂಡೇ, ಟ್ಯೂಸ್ಡೇ ಇದ್ದು 40 ಸಾರ್ ಹೇಳಿದ ಪ್ರಕಾರ 42 ಈವೆಂಟ್ಸ್ ನಲ್ಲಿ ಟೀಮ್ ಈವೆಂಟ್ಸ್ ಇದೆ, ಇಂಡಿವಿಜುವಲ್ ಈವೆಂಟ್ಸ್ ಇದೆ, ಬಟ್ ಎಲ್ಲ ಅಥ್ಲೆಟಿಕ್ ಈವೆಂಟ್ಸ್ ಆಗಿ ಲಾಸ್ಟ್ ಟ್ಯೂಸ್ಡೇ ಮಧ್ಯಾಹ್ನ ಕನ್ಕ್ಲೂಡ್ ಆಗುತ್ತೆ. ಇದಕ್ಕೆ ರಿಲೇಟೆಡ್ ಆಗಿರೋ ಎಲ್ಲ ವಸತಿಗಳು ನಮ್ಮ ಕಾಲೇಜ್ ಕ್ಯಾಂಪಸ್ನಲ್ಲೇ ಅರೇಂಜ್ ಮಾಡಿದ್ದೀವಿ. ಕರೆಕ್ಟ್ ಆಲ್ 4 days ಸ್ಟೇ ನಮ್ಮ 4 ಹಾಸ್ಟೆಲ್ಸ್ ನಲ್ಲಿ 1500 ಸ್ಟೂಡೆಂಟ್ಸ್ ಸಪರೇಟ್ ಆಗಿ ಬಾಯ್ಸ್ ಗರ್ಲ್ಸ್ ಇದ್ದಾರೆ. ಆಲ್ 4 days ಊಟ, ಆಮೇಲೆ ನೈಟ್ ಡಿನ್ನರ್, ಮಾರ್ನಿಂಗ್ ಟಿಫನ್, ಮಧ್ಯದಲ್ಲಿ ಟೀ ಕಾಫಿ ಎಲ್ಲ ಅರೇಂಜ್ ಮಾಡಿದ್ದೀವಿ ಸರ್. ಆಮೇಲೆ ಇದ್ರ ಜೊತೆಲಿ ನನ್ನ ಅರೌಂಡ್ 400 to 450 ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ಸ್, ಎಕ್ಸಿಕ್ಯೂಟಿವ್ಸ್, ಫ್ಯಾಕಲ್ಟಿ ಕೋಆರ್ಡಿನೇಟರ್ಸ್ ಇವರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಇನ್ ಅಡಿಷನ್ ಟು ದಿಸ್ ನಮ್ಮ ವೈಸ್ ಚಾನ್ಸಲರ್ ವಿದ್ಯಾಶಂಕರ್ ಸರ್ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ರಿಜಿಸ್ಟ್ರಾರ್ ಎವಾಲ್ಯೂಯೇಷನ್ TN ಶ್ರೀನಿವಾಸ